ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿಫೈಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಎಪಿಸೋಡ್ 8 ಅಲ್ವಾ, ಎಪಿಸೋಡ್ 8 IR ಆಬ್ಸ್ಟಿಕಲ್ ಡಿಟೆಕ್ಟರ್ ಅಲ್ವಾ. ಸೊ ಜಸ್ಟ್ ಫಸ್ಟ್ ಡೆಮೋ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಲ್ಗಡೆ ಏನಿಲ್ಲ ಅಲ್ವಾ. ಈಗ ನಾನಿಲ್ಲಿ ಏನಾದರೂ ನೋಡಿ ಇದ್ರ ಮೇಲ್ಗಡೆ ಏನಿದೆ IR ಇದೆಯಲ್ಲ, IR ಮೇಲ್ಗಡೆ ಏನಾದರೂ ಹಿಂಗೆ ಪಾಸ್ ಆದರೆ ಲೈಟ್ ಆನ್ ಆಗಲಿ ಅಂತ. ಓಕೆನಾ, ಇದೊಂದು ರೇಂಜ್ ಅಷ್ಟೇ. ಇಷ್ಟರ ಬಂದರೆ ಆನ್ ಆಗ್ತಿದೆ. ಇನ್ನು ತುಂಬ ಮೇಲೆ ಹೋದರೆ ಇಲ್ಲ. ನಾನಿಲ್ಲಿ ಇದೆಯಲ್ಲ ಬ್ಲೂ ಕಲರ್ ಸೆನ್ಸಿಟಿವಿಟಿ ಅಂತ ಹೇಳಿ, ಅದು ನಾನು ಟರ್ನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫಿಕ್ಸ್ ಮಾಡ್ಕೊಂಡಿನಿ. ಓಕೆನಾ, ಸೊ ಹಂಗಾಗಿ ನಮಗೆ ತೋರಿಸ್ತಿದೆ. ಹಂಗಂತೇಳಿ ನಾನು ಫುಲ್ಲು ಇನ್ನೂ 100 ಅಡಿ ಹೋಗ್ತೀನಿ ಯಾವಾಗ ಕಾಣುತ್ತಾ? ಇಲ್ಲ, ಇದಕ್ಕೆ ಆದಂಥ ರೇಂಜಸ್ ಇರ್ತವೆ. ಓಕೆನಾ, ಸೊ ಇದು ನಮ್ಮ ಮೇಯ್ನು ಡೆಮೋ. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ಸೊ ಬನ್ನಿ ಈಗ ಮೇಯ್ನ್ ನಮ್ಮ ಗೋಲು ಮತ್ತು ಏನು ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಏನಪ್ಪ ಅಂತಂದರೆ ಈ ಮೇಯ್ನ್ ಪ್ರಾಜೆಕ್ಟು ಇದೇ ನಮ್ಮ IR ಸೆನ್ಸರ್. ಕಾಣಿಸಿದೆಯಾ? ಓಕೆ, ಲೆಟ್ ಇಟ್ ಬಿ. ಫಸ್ಟ್ ಬನ್ನಿ, ಏನಪ್ಪ ಅಂತಂದರೆ ನಮ್ಗೆ ಯಾವ ರೀತಿ ಇದು ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ, ಈಗ ಯಾವುದೋ ಒಂದು ಸಿಸ್ಟಮ್ ಮೇಲ್ಗಡೆನ ಪ್ರೆಸೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ, ಆವಾಗ ಆ ಸಿಸ್ಟಮ್ ಏನಾದರೂ ಸಿಸ್ಟಮ್ ಬೇಡ, ನಿಮ್ಗೆ ಇನ್ನೂ ತುಂಬ ಫ್ರೆಂಡ್ಲಿ ವರ್ಡಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಮನೆಯೊಳಗೆ ಕುಂತಿರ್ತೀರ. ಓಕೆನಾ, ಬಾಗ್ಲ ಹತ್ರ ಏನೋ ಡೋರ್ ಕ್ಲೋಸ್ ಮಾಡಿರ್ತೀರ. ಈಗ ಯಾರೋ ಬಂದವ್ರೆ, ಅವ್ರ ಹತ್ರ ಅಲಾರಾಮ್ ಇಲ್ಲ. ಓಕೆನಾ, ಅಲಾರಾಮ್ ಇಲ್ಲ, ಏನು ಮಾಡೋರು, ಸುಮ್ಮನೆ ನಿಂತವ್ರೆ. ಸೊ ನಿಮ್ದು ಏನಿದೆ ಇದು ಸೆನ್ಸರ್ನ ಆಚೆ ಕಡೆ ಹಾಕಿರ್ತೀರ. ಸೊ ಯಾರು ಬಂದ ತಕ್ಷಣ ನೀವು ಒಳಗಡೆ ಇದೆಯಲ್ಲ ಲೈಟ್ ಆನ್ ಆಗಬೇಕು. ಯಾರೋ ಬಂದರು ಅಂತ. ನೀವು ಯಾರಿಗೆ ನಿಮಗೆ ಸೌಂಡ್ ಅಂದರೆ ಅಲರ್ಜಿ ಇರುತ್ತಲ್ಲ ಆವಾಗ. ಓಕೆನಾ, ಅವಾಗ ಈಗ ನಾಯಿ ಬಂದಾಗಲೂ ಆನ್ ಆಗುತ್ತೆ. ಈವನ್ ಯಾವ್ದಾದ್ರು ಬಂದು ಏನು ಈ ಸಣ್ಣ ಯಾವ್ದಿರ್ಬೋದು ಪಾರಿವಾಳ ಯಾವ್ದಾದ್ರು ಬಂದು ಅದ್ರ ಮುಂದೆ ಪಾಸಾದ್ರೆ ಅದು ಕೂಡ ಆನ್ ಆಗುತ್ತೆ. ಸೊ ಓಕೆನಾ, ಈ ರೀತಿ ಸಿಂಪಲ್ ಎಕ್ಸಾಂಪಲ್, ತುಂಬ ಫ್ರೆಂಡ್ಲಿಯಾಗಿ ಹೇಳಿದ್ದೀನಿ, ತಪ್ಪಿಳ್ಕೊಂಬಿಡಿ. ಓಕೆನಾ, ಈ ರೀತಿ ನಮ್ಮ ಮೋಟ್ ಏನಂದರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಬಂದರೆ ನಮಗೆ ಲೈಟ್ ಆನ್ ಆಗಬೇಕು ಯೂಸಿಂಗ್ IR ಸೆನ್ಸರ್. IR ಅಂದ್ರೇನು? ಇನ್ಫ್ರಾರೆಡ್. ನಮ್ಮ ಈ ಅಲ್ಟ್ರಾಸೋನಿಕಲ್ಲಿ ಏನು ಮಾಡಿದ್ದು, ವೇವ್ ಯೂಸ್ ಮಾಡಿದ್ದು, ಸೌಂಡ್ ವೇವು. ಇಲ್ಲೇನು ಯೂಸ್ ಮಾಡ್ತಿದ್ವಿ? IR ಅಂದರೆ ಇನ್ಫ್ರಾರೆಡ್. ಓಕೆನಾ, ಈಗ ಬನ್ನಿ ನೆಕ್ಸ್ಟು ಕನೆಕ್ಷನಿಗೆ ಹೋಗೋಣ. ಓಕೆನಾ, ಬಿಫೋರ್ ಕನೆಕ್ಷನ್ ಇನ್ನೂ ಒಂದು ಸ್ವಲ್ಪ IR ಬಗ್ಗೆ ಹೇಳಬೇಕು ಅಂದರೆ, ಇನ್ಫ್ರಾರೆಡ್ ಸೆನ್ಸರ್ ಇದೆಯಲ್ಲ, ಇದು ಇನ್ಫ್ರಾರೆಡ್ ಈಸ್ ಎ ಟೈಪ್ ಆಫ್ ಲೈಟ್ ಇದು. ಓಕೆನಾ, ಇದೊಂದು ಟೈಪ್ ಆಫ್ ಲೈಟು, ಲೈಕ್ ರೇಡಿಯೋ, ಮೈಕ್ರೋವೇವು, ಇನ್ಫ್ರಾರೆಡ್ಡು, ವಿಸಿಬಲ್ ಲೈಟು, UV, ಎಕ್ಸ್ರೇ ಇದೆಯಲ್ಲ, ಆ ರೀತಿ ಅದು ಇದು ಒಂದು ಕೂಡ. ಓಕೆನಾ, ಇದನ್ನು ನಾವು ಹ್ಯೂಮನ್ಸು ನಾವು ಕಾಣಲ್ಲ, ಕಣ್ಣಿಗೆ ಕಾಣೋಕ್ಕಾಗಲ್ಲ, ಅಂದರೆ ನೋಡೋಕ್ಕಾಗಲ್ಲ. ಓಕೆ ನೋಡಿ, ಈಗ ಕ್ಯಾಮ್ರಾದಲ್ಲಿ ಕೂಡ ಗೊತ್ತಾಗ್ತಿಲ್ಲ ಎಲ್ಲಿದೆ ಏನಿದೆ ಅಂತ ಅಲ್ವಾ. ಈ ರೀತಿ ಇದು IR ಇದ್ರದ್ದು ಮೇನ್ ಫ್ಯೂಚರು. ಮತ್ತು ಕನೆಕ್ಷನಿಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾದರೆ TV ರಿಮೋಟು. ಓಕೆನಾ, TV ರಿಮೋಟ್ ಆಗಲಿ, ಮತ್ತು ಆಬ್ಸ್ಟಕಲ್ ಡಿಟೆಕ್ಟರ್ ರೋಬೋಟ್ ಇದೆಯಾ, ರೋಬೋಟ್ಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಆಟೋಮೆಟಿಕ್ ಡೋರ್ಸು, ಮತ್ತು ಲೈನ್ ಫಾಲೋವರ್ಸ್ ರೋಬೋಟು, ಮತ್ತು ಆಬ್ಜೆಕ್ಟರ್ ಕೌಂಟರ್ಸು, ಸ್ಮಾರ್ಟ್ ಡಸ್ಟ್ಬಿನ್ಸು ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಓಕೆನಾ, ದೆನ್ ಯಾವ ರೀತಿ ವರ್ಕ್ ಆಗುತ್ತೆ? ಓಕೆನಾ, ಬಿಫೋರ್ ವರ್ಕ್ ಆಗೋದು ಕನೆಕ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ VCC 5 ವೋಲ್ಟು, ಗ್ರೌಂಡಿಗೆ ಗ್ರೌಂಡ್, ಔಟ್ಪುಟ್ಟು ನಮ್ಮ ಆಡಿನೋ. ಇದರಲ್ಲಿ ಕೆಳಗಿರೋದೆಲ್ಲ ಆಡಿನೋ ಇದು. ಓಕೆನಾ, ಕೆಳಗಿರೋದೆಲ್ಲ ಆಡಿನೋದಿದು, ಆಡಿನೋ. ಮೇಲಿರೋದೆಲ್ಲ IR ಸೆನ್ಸರ್. IR ಸೆನ್ಸರ್ಲಿ ಇದೆಯಲ್ಲ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ವೇಟ್ ಎ ಮಿನಿಟ್. ಕಾಣಿಸ್ತಿದೆಯಾ ಇಲ್ಲಿ IR ಸೆನ್ಸರಲ್ಲಿ ಔಟು ಗ್ರೌಂಡು VCC. ಅದೇ ರೀತಿ ಔಟು ಗ್ರೌಂಡು VCC. ಔಟ್ಪುಟ್ಟು ನಾವು ಏನು ಮಾಡ್ತೀವಿ, ಡಿಜಿಟಲ್ ಪಿನ್ 2 ಕೊಡ್ತೀವಿ. ಇಲ್ಲಿ ಕಾಣಿಸ್ತಿದೆಯಾ, ಡಿಜಿಟಲ್ ಪಿನ್ಗೆ 2 ಕೊಡ್ತೀವಿ. ಅದೇ ರೀತಿ ಗ್ರೌಂಡಿಗೆ ಕೊಟ್ಟು VCC 5 ವೋಲ್ಟಿಗೆ ಕೊಡ್ತೀವಿ. ಓಕೆನಾ, ಈ ಥರ ಕನೆಕ್ಟ್ ಕೊಟ್ಟು ಈ LED ಏನಿದೆ, LED ಆನ್ ಆಗಿದೆ ಕೇಳಿ, ಡೈರೆಕ್ಟ್ ಬರ್ತಿರೋದು ಕನೆಕ್ಷನ್. ಓಕೆನಾ, 5 ವೋಲ್ಟು. ಹಂಗಾಗಿ ಸೊ LED ಏನಾಗಿದೆ, ನೆಗೆಟಿವ್ ಗ್ರೌಂಡ್ಗೆ, ಪಾಸಿಟಿವ್ 220ಇಂದ D13ಗೆ. 220 ಏನಕ್ಕೆ ಅಂತ ಹೇಳಿದ್ದೀನಿ. ಓಕೆನಾ, D13ಗೆ ಪಿನ್ಗೆ. ಓಕೆನಾ, ಸೊ D13ಗೆ ಕೊಡಬೇಕಾ, ಯಾವ್ದು ಕಾರ್ ಕೊಟ್ಕೊಳ್ಳಿ. ನಾನು ಪ್ರೋಗ್ರಾಮಲ್ಲಿ 13ಗೆ ಕೊಟ್ಟಿದ್ದೀನಿ, ಹಂಗಾಗಿ 13 ಮಾಡ್ಕೊಂಡಿದ್ದೀನಿ. 1 ಕಾರ್ ಕೊಟ್ಕೊಳ್ಳಿ, 3 ಕಾರ್ ಕೊಟ್ಕೊಳ್ಳಿ, 4 ಕಾರ್ ಕೊಟ್ಕೊಳ್ಳಿ, 2 ಕಾರ್ ಕೊಟ್ಕೊಳ್ಳಿ. ಓಕೆನಾ, ಈ ರೀತಿ. ದೆನ್ ಕನೆಕ್ಷನ್ ಅರ್ಥ ಆಯಿತು. ದೆನ್ ಇದು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಯಿತು, ಕನೆಕ್ಷನ್ಗೆ ಅರ್ಥ ಆಯಿತು. ದೆನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಬಿಫೋರ್ ವರ್ಕ್ ಆಗೋದಕ್ಕಿಂತ ಮುಂಚೆ ನಿಮಗೆ ಇನ್ನೂ ಒಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಪ್ಪ ಅಂದರೆ, ಈ IR ಸೆನ್ಸರ್ ಬಗ್ಗೆ ನನ್ನದೇ ಚಾನಲಲ್ಲಿ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 10 ನಿಮಿಷ. ಓಕೆನಾ, ಇನ್ನೂ ಒಂದು ಸಲ ಅದರಲ್ಲಿ ಹೋಗಿ ನೋಡ್ಕೊಳ್ಳಿ, ಅದರಲ್ಲಿ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈಕ್ ಈ ಬ್ಲೂ ಕಲರ್ ಏನಕ್ಕೆ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಅದನ್ನು ಮತ್ತೆ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ. ಓಕೆನಾ, ಇದು ಸೆನ್ಸಿಟಿವಿಟಿ ನಾವು ಅರೇಂಜ್ ಮಾಡ್ಕೊಳಕ್ಕೆ ಅಂತ. ಬಟ್ ಅಲ್ಲೋಗಿ ಒಂದು ತುಂಬ ಡೀಪಾಗಿ ಅರ್ಥ ಆಗುತ್ತೆ. ಅದು ಮುಗಿಸ್ಕೊಂಬಂದಿದ್ರೆ ನಿಮಗೆ ಇಲ್ಲಿ ಡೆಫಿನೆಟ್ಲಿ ಬೇಕಾದ್ರೆ ನೀವು 2x ಹಾಕೊಂಡು ನೋಡಿ. ಓಕೆನಾ, ದೆನ್ ಕಮ್ ಟು ದಿ ಪಾಯಿಂಟ್. ಈಗ ಹೆಂಗೆ ವರ್ಕ್ ಆಗುತ್ತೆ ಇದು, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಸೆನ್ಸರ್ ಒಳಗಡೆ IR LED ಮತ್ತು IR ರಿಸೀವರ್ ಅಂತ ಇರುತ್ತೆ. ಓಕೆನಾ, ಸೆನ್ಸರು
ಏನಿದೆ ಸೆನ್ಸರು ಅದು ಲೈಟ್ನ ಪಾಸ್ ಮಾಡುತ್ತೆ. ಓಕೆನಾ, ಅದು ಲೈಟ್ನ ಪಾಸ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಏನಾರು ಆಬ್ಜೆಕ್ಟ್ ಏನಾರು ಇದ್ದರೆ ಓಕೆನಾ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಸೇಮ್ ಇದು ವೇವು ಇದು ಲೈಟು ಸೇಮ್ ಹಿಂಗೆ ಹೋಗಿ ಏನಾರು ಬಂದರೆ ಇದು ನೋಡಪ್ಪ ಇಲ್ಲಿ ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಸೊ ಲೈಟ್ ಆನ್ ಆಗುತ್ತೆ. ಅದು ಇಲ್ಲಾದರೂ ಕೂಡ ಹಿಂಗೆ ಆಬ್ಜೆಕ್ಟ್ ಹೋದರೆ ಡಿಸ್ಟೆನ್ಸ್ ಮೆಜರ್ ಮಾಡುತ್ತೆ ಅಲ್ವಾ, ಲೈಕ್ ದಟ್. ಓಕೆನಾ, ದೆನ್ ಈ ರೀತಿ ವರ್ಕ್ ಆಗುತ್ತೆ. ತುಂಬ ಏನು ಡೋಂಟ್ ಯಾವ ರೀತಿ ಒಳಗಡೆ ಯಾವ ಸೆನ್ಸರ್ ಹಿಂಗಿದು ಅದೆಲ್ಲ ಬೇಡ, ಈ ರೀತಿ ವರ್ಕ್ ಆಗುತ್ತೆ. ಒಂದು ಬೇಸಿಕ್ ನಾಲೆಡ್ಜು. ಓಕೆನಾ, ಸೊ ಈಗೇನಾಯಿತು, ನಮ್ಮ ಮೋಟ್ ಏನು, ನಮ್ಮದು ಗೋಲ್ ಏನಂತ ಗೊತ್ತಾಯಿತು. ದೆನ್ ನಮ್ಮ ಕನೆಕ್ಷನ್ ಗೊತ್ತಾಯಿತು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಈಗ ಮೇನ್ ಏನು ಪ್ರೋಗ್ರಾಮ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಂದ್ಸಲ ಹೇಳ್ತೀನಿ, ಪ್ರೋಗ್ರಾಮ್ಗೆ ನೀವು ಒಂದ್ಸಲ ಆ ಸೀರೀಸ್ ಕಂಪ್ಲೀಟ್ ಮಾಡ್ಕೊಂಬನ್ನಿ, ಡೆಫಿನೆಟ್ಲಿ ಈಸಿ ಆಗುತ್ತೆ. ನಾನು ಏನೇ ಹೇಳಿದ್ರು ಕೂಡ ನಿಮಗೆ ಬೇಸಿಕ್ ನಾಲೆಡ್ಜ್ ಪ್ರೋಗ್ರಾಮ್ ಬೇಕೇ ಬೇಕು. ಓಕೆನಾ, ಬಿಫೋರ್ ಮೂವಿಂಗ್ ಟು ದ ಪ್ರೋಗ್ರಾಮ್ ನಾನು ಇವೆರಡರಲ್ಲಿ ಒಂದು ಸುಮ್ಮನೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ, ಕೇಳಿಸ್ಕೊಡಿ. ಆ್ಯಸ್ ಎ ಇಂಜಿನಿಯರ್ ಎಷ್ಟು ಗೊತ್ತಿರಬೇಕು, ಅಥವಾ ಇಂಜಿನಿಯರ್ ಆಗಲಿ ಇಲ್ಲ ಕಾಮನ್ ಯಾರೋ ಒಬ್ರು ಮಾಡ್ತಿದ್ದೀರಾ, ಏನೋ ಎಲೆಕ್ಟ್ರಾನಿಕ್ಸ್ ಇಂಟ್ರೆಸ್ಟ್ ಇರೋರು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಟ್ರಾಸೋನಿಕ್ಕು ಮತ್ತು IR ಏನಪ್ಪ ಅಂದರೆ, ಅಲ್ಟ್ರಾಸೋನಿಕ್ಕು ಸೌಂಡನ್ನ ಯೂಸ್ ಮಾಡುತ್ತೆ, ನಾವಿಲ್ಲಿ ಲೈಟ್ನ ಯೂಸ್ ಮಾಡ್ತೀವಿ. ಓಕೆನಾ, ಇದು ಈ ಕಡೆ ಅಲ್ಟ್ರಾಸೋನಿಕ್ಕು ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ, ಇದು ಡಿಟೆಕ್ಟ್ಸ್ ಪ್ರೆಸೆಂಟ್ ಅಂದರೆ ಯಾವ್ದಾರು ಆಬ್ಜೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳುತ್ತೆ. ಓಕೆನಾ, ಇದು ಅಕ್ಯುರೇಟು, ಡಿಸ್ಟೆನ್ಸಿಗೆ 100% ಅಕ್ಯುರೇಟ್ ಇರುತ್ತೆ. ಮತ್ತು ಇದು ಫಾಸ್ಟ್ ಡಿಟೆಕ್ಷನು, ಏನಾದ್ರು ಜಸ್ಟ್ 30 ತಕ್ಷಣ ಡಿಟೆಕ್ಟ್ ಮಾಡುತ್ತೆ. ಮೇಯ್ನ್ ಏನಪ್ಪ ಅಂದರೆ ಇದು ಸ್ವಲ್ಪ ಎಕ್ಸ್ಪೆನ್ಸು, ಒಂದು ಸ್ವಲ್ಪ ಚೀಪ್ ಇದು, ದಟ್ಸ್ ಇಟ್. ಓಕೆನಾ, ಇಲ್ಲಿ ನಾವು ಯಾವ್ಯಾವ ಕಾಂಪೋನೆಂಟ್ ಯೂಸ್ ಮಾಡಿದ್ವಿ, ಆರ್ಡಿನೋ ಯಾವುದಿದೆ ರೆಸಿಸ್ಟರು, LED, IR ಯೂಸ್ ಮಾಡಿದ್ವಿ. ಓಕೆನಾ, ದೆನ್ ಈಗ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಕಾಣಿಸ್ತಿದೆಯಾ ಇಲ್ಲಿ ಪ್ರೋಗ್ರಾಮು? ಏನಪ್ಪ ಅಂದರೆ ಪ್ರೋಗ್ರಾಮ್ ಸಿಂಪಲ್ ಏನಿದು, ಫಸ್ಟ್ ನಾನು ಪಿನ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ದೆನ್ ಏನು ಮಾಡಿದ್ದೀನಿ, ಪಿನ್ ಮೋಡು ಇನ್ನು ಇನ್ಪುಟ್ಟು IR ಅಲ್ವಾ, ಔಟ್ಪುಟ್ಟು LED ಇದೆಯಾ ಇಲ್ವಾ ಅಂತ. ನೆಕ್ಸ್ಟು ಡಿಜಿಟಲ್ ರೀಡ್ ಅಂದರೆ ಸೆನ್ಸಾರ್ಸ್ದು. ಓಕೆನಾ, IR ಸೆನ್ಸಾರ್ದು. ಓಕೆನಾ, ದೆನ್ ಇದಾದಮೇಲೆ ಇಫ್ ಸ್ಟೇಟ್ ಇಸ್ ಈಕ್ವಲ್ ಟು ಲೋ ಅಂದರೆ ಏನಾದರೂ ಆಬ್ಜೆಕ್ಟ್ ಬಂದರೆ ಅಂದರೆ LED ಆನ್ ಆಗಲಿ, ಇಲ್ಲ ಅಂದರೆ ಆಫ್ ಆಗಲಿ. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ಸೊ ಈಗ ಆನ್ ಆಗಿದೆ, ಈಗ ನಾನು ಇದನ್ನ ಇನ್ಸರ್ಟ್ ಮಾಡ್ತೀನಿ. ಇಲ್ಲೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಾಗ್ತಿದೆ ಅಂತ ಇನ್ನೊಂದ್ಸರಿ. ಓಕೆ ನೋಡಿ, ನಾನು ಫೋನ್ ತುಂಬ ಮೇಲೆ ಇಟ್ಕೊಂಡಿದ್ದೀನಿ, ಹಂಗಾಗಿ ಡಿಟೆಕ್ಟ್ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಹತ್ರ ಇಟ್ಕೊಂಡ್ಬಿಡ್ತೀನಿ ನೋಡಿ, ಡಿಟೆಕ್ಟ್ ಆಗ್ತಿದೆ. ಓಕೆನಾ, ಏನಪ್ಪ ಅಂದರೆ ಈ VCC ಕನೆಕ್ಟ್ ಮಾಡಿದ್ದೀನಿ ಅಲ್ಲ, VCC ಏನಕ್ಕೆ ಅಂದರೆ 5 ವೋಲ್ಟ್ ಪವರ್ ಕೊಡ್ತಿದೆ. ಓಕೆನಾ, ನೆಕ್ಸ್ಟ್ ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡ್ ಏನು ಈ ಕಂಪ್ಲೀಟ್ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡುತ್ತೆ. ಓಕೆನಾ, ಔಟ್ಪುಟ್ ಕೊಟ್ಟಿನಿ. ಔಟ್ಪುಟ್ ಅಂದ್ರೇನು, ಈ ಔಟ್ಪುಟ್ನ ತಗೊಂಡೋಗಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಅಂದರೆ ಸೆನ್ಸರ್ನು ಇನ್ಫಾರ್ಮೇಷನ್ನ ಕಳಿಸುತ್ತೆ ಆರ್ಡಿನೋಗೆ. ಸೊ ಆರ್ಡಿನೋ ಮತ್ತು LED ಇಡುತ್ತೆ, ಇದು ಇದೆ ಆನ್ ಮಾಡು LEDನ ಅಂತ. ಓಕೆನಾ, ಈ ರೀತಿ. ದೆನ್ ಫೈನಲಿ LED ಏನು ಮಾಡುತ್ತೆ, ಓಕೆ ಯಾರು ಇದ್ದರೆ ಆನ್ ಮಾಡ್ತೀನಿ, ಲೈಟ್ ಆನ್ ಆಗುತ್ತೆ. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ದಿಸ್ ಈಸ್ ಅಬೌಟ್ IR ಡಿಟೆಕ್ಷನ್. ಓಕೆನಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ರಿವೈಸ್ ದ ಬೇಸಿಕ್ಸ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ.